ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರ ಪಾತ್ರ ಬಹುಮುಖ್ಯ. ರಮೇಶ್ ಕುನ್ನಟಗಿ, ಸಿಂಧನೂರು. ಪಾಲಕರು ಶಾಲೆಗಳತ್ತ ಗಮನಹರಿಸಿ ಕುಂದುಕೊರತೆಗಳನ್ನು ನಿವಾರಿಸಿದಾಗ ಮಾತ್ರ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಮತ್ತು ಮಕ್ಕಳು ಸರ್ವತೋಮುಖ ಬೆಳವಣಿಗೆಗೆ ಪೋಷಕರು ಪಾತ್ರ ಬಹುಮುಖ್ಯವಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ಕುನ್ನಟಗಿ ಹೇಳಿದರು. ಕುನ್ನಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಉದ್ದೇಶಿಸಿ ಮಾತನಾಡಿದರು. ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸರ್ಕಾರವು ರಾಜ್ಯಾದ್ಯಂತ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಯ ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ತದನಂತರ ಮುಖ್ಯ ಗುರುಗಳಾದ ಸುದರ್ಶನ್ ರವರು ಮಾತನಾಡಿ, ಮಕ್ಕಳ ಕಲಿಕಾ ಪ್ರಗತಿಗಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸದಾ ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ಶ್ರೀಮತಿ ಜ್ಯೋತಿ ಪಾಟೀಲ್ ಮತ್ತು ಸುದರ್ಶನ್ ಅವರು ಶಾಲೆಗೆ ತಟ್ಟೆ ಮತ್ತು ನೀರಿನ ಲೋಟಗಳನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀರುಪಾದಿ ನಾಯಕ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಸಪ್ಪ, ಪೀರ್ ಹುಸೇನ್ ಸಾಬ್, ಎಸ್ಡಿಎಂಸಿ ಸದಸ್ಯರಾದ ರಫೀಕ್ ತೋಟಾದ್, ನೀರುಪಾದಿ, ಹೊರಗಳ ಮನಿ, ಶಿವರಾಜ ಮತ್ತು ರಮೇಶ್ ಮತ್ತು ಮಾಪಾ ಆಲಂ ಭಾಷಾ ಮತ್ತು ಶಿಕ್ಷಣ ಪ್ರೇಮಿಗಳಾದ ಮಹಿಬೂಬ್ ಪಾಷಾ ಮಾಸ್ಟರ್, ಮೈನುದ್ದೀನ್ ಮೂಲಿಮನಿ, ಹನುಮಂತ ದೊಡ್ಡಮನಿ, ನಾನೊಬ್ಬ ಸೇವಕ ತಂಡದ ಸದಸ್ಯರಾದ ಶೇಕ್ಷವಾಲಿ, ಬಸವರಾಜ, ಹಿರಿಯರಾದ ಮೋದಿನ್ ಸಾಬ್, ರಾಜಶೇಖರಯ್ಯ, ಹುಸೇನ್ ಸಾಬ್, ಬಾಳಪ್ಪ ದೇವರಮನಿ ಹಾಗೂ ಶಿಕ್ಷಕರಾದ ಶ್ರೀಕಾಂತ್ ಪಾಟೀಲ್, ಗೋಮತಿ ಪಾಟೀಲ್, ರತ್ನಮ್ಮ ಮತ್ತು ಅಡುಗೆ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ನ್ಯೂಸ್, ವೆಂಕಟೇಶ ನಾಯಕ, ಎನ್ಕೆಎಸ್ ಟಿವಿ, ಸಿಂಧನೂರು. ಊರಿನ ಹಿರಿಯರು ಬಂದಿದ್ದೀರಾ ಮತ್ತು ಪಾಲಕರು ಬಂದಿದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದಲ್ಲಿ ಬಂದೇ ಬರ್ತೀರಂತ ಒಂದು ನನಗೆ ಖುಷಿ ಇದೆ. ಯಾಕೆ ಕರ್ನಾಟಕದಾದ್ಯಂತ ಕನ್ನಡ ಶಾಲೆಗಳು ಹಿಂದುಳಿದಿದೆ ಅನ್ನೋದಕ್ಕೆ ಕಾರಣ ಏನಂದ್ರೆ, ನಮ್ಮೂರಲ್ಲಿ ಖುಷಿ ಇದೆಯಲ್ಲ, ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಕನ್ನಡ ಶಾಲೆಗಳು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ, ಅವಾಗಲೇ ಹಿರಿಯರು ಹೇಳಿದ್ರು, ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಪೇರೆಂಟ್ಸ್ಗಳ ಮಕ್ಕಳೇ, ತಂದೆ ತಾಯಿಗಳ ಗಮನ ಶಾಲೆ ಕಡೆಗೆ ಇಲ್ಲ. ತಂದೆ ತಾಯಿಗಳ ಗಮನ ಶಾಲೆ ಕಡೆಗೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ತಂದೆ ತಾಯಿಗಳಿಗೆ ಅರಿವೇ ಇಲ್ಲ. ಲಾಸ್ಟ್ ಟೈಮ್ ಇಂದು ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ ಲಾಲ್ ನೆಹರು ರವರ ಜಯಂತಿಯ ಮಕ್ಕಳ ದಿನಾಚರಣೆಯನ್ನು ಮಾನ್ಯ ಸಾರಿಗೆ ಹಾಗೂ ಸಚಿವರಾದ ಶ್ರೀರಾಮಲಿಂಗ ರೆಡ್ಡಿ ಅವರ ಸಮಕ್ಷಮದಲ್ಲಿ ಬೆಂಗಳೂರಿನ ವೆಂಕಟಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ದಿನಾಚರಣೆಯ ಮಕ್ಕಳೊಂದಿಗೆ ಆಚರಿಸಲಾಯಿತು. ಈ ಸಮಯದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ, ಬೆಂಗಳೂರು. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮುಖ್ಯ. ಮಿಥುನ್ ಜಿ ಪಾಟೀಲ್ ಡೋನಾ ಪಟ್ಟಣದಲ್ಲಿ ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. 45 ವರ್ಷ ಮೇಲ್ಪಟ್ಟ ಆಟಗಾರರನ್ನ ಹುರಿದುಂಬಿಸಲು, ಅವರಲ್ಲಿ ಕ್ರೀಡೆಯ ಬಗ್ಗೆ ಜಾಗೃತಿ ಮೂಡಿಸಲು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಹೇಳಿದ್ದಾರೆ. ಪಟ್ಟಣದ ದ್ರೋಣಾಚಾರ್ಯ ತಾಲೂಕು ಕ್ರೀಡಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ರೋಣಾ ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಯುವ ಪೀಳಿಗೆಗೆ ಹಿರಿಯ ಆಟಗಾರರು ಮಾರ್ಗದರ್ಶನ ನೀಡಬೇಕು. ಕ್ರೀಡೆಯಿಂದ ಪರಸ್ಪರ ಅಭಿಮಾನ ಮೂಡುತ್ತದೆ ಎಂದರು. ಕ್ರೀಡೆಯಿಂದ ಮನುಷ್ಯನಲ್ಲಿ ಉತ್ಸಾಹ ಇಮ್ಮಡಿಗೊಂಡು ಉತ್ತಮ ಆರೋಗ್ಯ ಹೊಂದಲು ಸಹಾಯಕಾರಿಯಾಗುತ್ತದೆ ಎಂದರು. ಗಜೇಂದ್ರಗಡ ಪುರಸಭೆ ಸದಸ್ಯ ಶಿವರಾಜ ಗೋರ್ಪಡೆ ಮಾತನಾಡಿ, ಕ್ರೀಡೆ ಇಲ್ಲದ ಜೀವನ ಕೀಟದಿಂದ ಹಣ್ಣಿನಂತೆ. ಹೀಗಾಗಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕ್ರೀಡೆಯಲ್ಲಿ ಆಸಕ್ತಿಯನ್ನ ಹೊಂದಬೇಕು. ಇದರಿಂದ ಆರೋಗ್ಯಕರ ಜೀವನ ಶೈಲಿ ನಡೆಸಲು ಅನುಕೂಲವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಂಸದ ಆರ್ಎಸ್ ಪಾಟೀಲ್, ಹಿಂದಿನಿಂದಲೂ ಕ್ರೀಡೆ ಉತ್ತೇಜನಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ. ಕ್ಷೇತ್ರದಲ್ಲಿ ಕ್ರಿಕೆಟ್, ಕಬಡ್ಡಿ, ಖೋ-ಖೋ ಹೀಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ವಕೀಲ ಪರಿಷತ್ ರಾಜ್ಯ ಅಧ್ಯಕ್ಷ ಎಸ್ಎಸ್ ಮಿಟ್ಟಲ್ಗೌಡ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಪಾಟೀಲ್, ಹಿರಿಯ ವಕೀಲ ವಿಆರ್ ಗುಡಿಸಾಗರ್, ಡಾಕ್ಟರ್ ಪ್ರಶಾಂತ್ ಪಾಟೀಲ್, ರಾಜಣ್ಣ ಸುಂಕದ್, ರಾಜಣ್ಣ ಗಿರಡ್ಡಿ, ರಾಜಣ್ಣ ಪಲ್ಲೇದ್, ಮುತ್ತಣ್ಣ ಸಂಗಳದ್, ತೋಟಪ್ಪ ನವಲ್ಗುಂದ, ಸಂಜಯ್ ರಡ್ಡೇರ್, ಅಪ್ಪು ಗಿರಡ್ಡಿ, ಸಂಗು ನವಲ್ಗುಂದ, ಅಭಿಷೇಕ್ ನವಲ್ಗುಂದ, ಬಸವರಾಜ ಹೊಸಳ್ಳಿ, ಯಲ್ಲಪ್ಪ ಕಿರೇಸೂರ್, ಅಸ್ಲಾಂ ಕೊಪ್ಪಳ, ಪ್ರಕಾಶ್ ಹಾಲಣ್ಣವರ್,
ಬಸವರಾಜ ಪಲ್ಲೇದ್, ಚನ್ನಬಸವ ಅರಹುಣಸಿ, ಶಂಕರ್ ಕಳ್ಳಿಗಣ್ಣವರ್, ಸಂಗು ನವಲ್ಗುಂದ, ಆನಂದ್ ಚಂಗಳಿ, ಮೌನೇಶ್ ಹಾದಿಮನಿ, ಮಾದೇವ ತೆಗ್ಗಿನಮನಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಕೆಎಸ್ಆರ್ಟಿಸಿ ಬಸ್ ಹರಿದು ಬಾಲಕಿ 2 ವರ್ಷದ ಮಗು ಸಾವು. ಸುರಪುರ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹರಿದು 2 ವರ್ಷದ ಮಗು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಧ್ಯಾಹ್ನ 11:40 ಸರಿಸುಮಾರಿಗೆ ಜರುಗಿದೆ. ಪರಸಪ್ಪ ತಂದೆ ದ್ಯಾವಪ್ಪ ಹುಣಸ್ಯಾಳರವರ 2 ವರ್ಷದ ಮಗು ಲಕ್ಷ್ಮಿ ಮೃತ ಬಾಲಕಿಯಾಗಿದ್ದು, ಕೂಡಲಗಿ ಗ್ರಾಮದಿಂದ ಸುರಪುರಕ್ಕೆ ಹೊರಟಿರುವ KA33 F0346 ಬಸ್ನ 2 ಚಕ್ರಗಳು ಮಗುವಿನ ಮೇಲೆ ಹರಿದಿದ್ದು ದೇಹ ಛಿದ್ರಗೊಂಡಿದೆ. ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೆಂಬಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವರದಿ ಕ್ಯಾಮರಾಮನ್ ಲಾಲಸಿಂಗ ರಾಠೋಡ ಜೊತೆ ಶಿವು ರಾಠೋಡ, NKS TV. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಅಭೂತಪೂರ್ವ ವಿಜಯೋತ್ಸವ. ಕುಷ್ಟಗಿ ಪಟ್ಟಣದಲ್ಲಿ ಬಿಜೆಪಿ ಪಾರ್ಟಿ ವತಿಯಿಂದ ಪಟಾಕಿ ಹಚ್ಚಿ ಆಚರಿಸಿದ್ರು ವಿಜಯೋತ್ಸವ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಕುಷ್ಟಗಿ ಪಟ್ಟಣದ ಮಾರುತಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ಮಹೇಶ್, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಉಮೇಶ್ ಯಾದವ್, ನರಸಿಂಹ ಕಾರಟಗಿ, ಪ್ರಕಾಶ್ ದೊಡ್ಡಬಸು ಸುಂಕದ್, ಸುಕುಮುನಿ, ಕಾಸಿಂ ಬಿಜ್ಕಲ್, ವಿಜಯ್ ದೇಸಾಯಿ, ಬ್ರಹ್ಮಣ್ಣ ವಣಗೇರಿ ಮತ್ತು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅಮಾಜಪ್ಪ ಜಮಲಾಪುರ, NKS TV4 ಕುಷ್ಟಗಿ. ಒಂದು ವೋಟ್ ಚೋರಿ ಎಂಬ ಅಂಶವನ್ನು ಇಟ್ಕೊಂಡು ಕೈಲಾಗದ ವ್ಯಕ್ತಿ ಏನೋ ಮಾಡ್ದ ಅನ್ನೋ ಹಾಗೆ ನಕಲಿ ವೋಟ್ ಚೋರಿ ಆಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಜನರ ಮುಂದೆ ತಗೊಂಡು ಹೋಗಿ ಬಿಹಾರ ಚುನಾವಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಒಕ್ಕೂಟಕ್ಕೆ ಬಿಹಾರದ ಜನರು ತಕ್ಕ ಪಾಠವನ್ನು ಕಲಿಸುವುದರ ಮುಖಾಂತರವಾಗಿ ಸಂಪೂರ್ಣವಾದಂಥ ಚಿತ್ರಣವನ್ನು ಭಾರತೀಯ ಜನತಾ ಪಾರ್ಟಿಯತ್ತ ನೀಡೋದರ ಮುಖಾಂತರವಾಗಿ ಭರ್ಜರಿ ಗೆಲುವನ್ನು ಸಾಧಿಸುವಲ್ಲಿ ಬಿಹಾರದ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ವೋಟ್ ಚೋರಿ ಅಂತಕ್ಕಂಥದ್ದು ಸುಳ್ಳು. ಕೇವಲ ಈ ದೇಶದಲ್ಲಿ ಹೃದಯವನ್ನು ಚೋರಿ ಮಾಡುವುದರ ಮುಖಾಂತರ ಮಾತ್ರ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಮುಖಂಡರು, ಕಾರ್ಯಕರ್ತರು ಕೂಡ ಈ ದಿನ ಕಾಂಗ್ರೆಸ್ನವರಿಗೆ ಈ ಮುಖಾಂತರವಾಗಿ 200ಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲುವುದರ ಮುಖಾಂತರವಾಗಿ ಉತ್ತರವನ್ನು ನೀಡಿದ್ದಾರೆ ಅಂದರೆ ಬಹುಶಃ ತಪ್ಪಾಗಲಾರ್ದು. ಈ ಒಂದು ಸಂದೇಶ ಮುಂಬರ್ತಕ್ಕಂಥ ರಾಜ್ಯದ ಎಲ್ಲ ದೇಶದ ವಿವಿಧ ರಾಜ್ಯಗಳಿಗೂ ಇದು ಒಂದು ಪಾಠವನ್ನು ಹಾಕ್ತಕ್ಕಂಥ ರೀತಿಯಲ್ಲಿ ಈ ದಿನ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಮುಂಬರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಬಿಹಾರದ ಮತದಾರರು ಈ ದಿನ ನೀಡಿದ್ದಾರೆ. ಈ ಒಂದು ಸಂದೇಶದಿಂದ ಆದರೂ ಕೂಡ ವಿರೋಧ ಪಕ್ಷವಾಗಿ ಸಂಘಟನೆಯಿಂದ ನಡ್ಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭಾರತದ ಕಾರ್ಯಕರ್ತರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಈ ಮುಖಾಂತರವಾಗಿ ಆಗ್ರಹಿಸ್ತಾರೆ. ನಿಮ್ಮಲ್ಲಿ ನೈತಿಕತೆ ಇದ್ರೆ ಚುನಾವಣೆ ಮಾಡಿ, ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಡೆಯುತ್ತೆ, ಚುನಾವಣೆಯ ಫಲಿತಾಂಶ ಬಂದ ನಂತರ ಒಂದು ನಡೆಯುತ್ತೆ. ಈ ದ್ವಿಭಾಗದ ನಡೆಯನ್ನ ಜನರು ಸಹಿಸೋದಿಲ್ಲ. ಈ ದಿನ ಜನರು ಅಭಿವೃದ್ಧಿಯನ್ನ ನೆಚ್ಚಿಕೊಂಡು ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಆಗಿರ್ಬೋದು, ಈ ದೇಶವನ್ನ ಆಳ್ತಕ್ಕಂಥ ಪ್ರಧಾನಮಂತ್ರಿಯ ಅಭಿವೃದ್ಧಿ ನಡೆಯನ್ನ ನೆಚ್ಚಿ 200ಕ್ಕೂ ಅಧಿಕ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ನೀಡುವುದರ ಮುಖಾಂತರವಾಗಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಗೆಲುವಂತಿರ್ತಕ್ಕಂಥ ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಲ್ಲಿ ತಾಳಪುರ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ಹಕ್ಕುಪತ್ರ ಕಡಿತ ನಾಪತ್ತೆ. ಪವರ್ ಇಲ್ಲದ ಇಒ ಜೆರಾಲ್ಡ್ ರಾಜೇಶ್. ಪಂಚಾಯಿತಿಯಲ್ಲೂ ಹಕ್ಕುಪತ್ರ ನಾಪತ್ತೆ, ತಾಲೂಕಾ ಪಂಚಾಯಿತಿಯಲ್ಲೂ ನಾಪತ್ತೆ. ಹಕ್ಕುಪತ್ರ ಇಲ್ಲದೆ ಅನ್ಯ ಜನಾಂಗಕ್ಕೆ ಈ ಸ್ವತ್ತು ಮಾಡಿದ್ದಾದ್ರೂ ಹೇಗೆ? ಹಣ ಕೊಟ್ರೆ ಯಾರಿಗೆ ಬೇಕಾದ್ರೂ ಈ ಸ್ವತ್ತು ಮಾಡ್ತಾರ? ಬಡ ಕುಟುಂಬದ ಅಂಗವಿಕಲ ಮಹಿಳೆ ಸುಧಾ ನ್ಯಾಯಕ್ಕಾಗಿ ಒತ್ತಾಯ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ನಲ್ಲಿ ತಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲ ಮಹಿಳೆ ನ್ಯಾಯಕ್ಕಾಗಿ ಅಂಗಲಾಚಿದ್ರೂ ನ್ಯಾಯ ಸಿಕ್ಕಿಲ್ಲ.
ಭ್ರಷ್ಟಾಚಾರವೇ ತುಂಬಿದ ಎಲ್ಲ ಕಚೇರಿಗೂ ಸುತ್ತಿ ಸೂಸೈಡ್ ಲೆಟರ್ ಬರೆದು ಪ್ರಾಣ ತ್ಯಾಗಕ್ಕಾಗಿ ಮುಂದಾಗಿದ್ದಾರೆ. ಹಕ್ಕುಪತ್ರ ನಾಪತ್ತೆ ಮಾಡಿ ಹಣ ಕೊಟ್ರೆ ಯಾರಿಗೆ ಬೇಕಾದ್ರೂ ಈ ಸ್ವತ್ತು ಮಾಡ್ತಾರಂತೆ. ಇಲ್ಲಿದೆ ನೋಡಿ ಒಬ್ಬ ಬಡ ಮಹಿಳೆ ಅಂಗವಿಕಲೆಯ ಸ್ಟೋರಿ. 1983ರಲ್ಲಿ ನಲ್ಲಿತಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದ್ರವಾಡಿ ಗ್ರಾಮದಲ್ಲಿ ಸರ್ಕಾರದಿಂದ 54 ನಿವೇಶನ ಮಂಜೂರಾಗಿರುತ್ತೆ. ಲೇಟ ಮಹದೇವಪ್ಪ, ಸಣ್ಣ ಲೇಟ್ ಕಾಳಿಂಗಪ್ಪ ಎನ್ನುವವರಿಗೆ 34ನೇ ನಿವೇಶನ ಪಟ್ಟಿಯಲ್ಲಿ ನಮೂದಾಗಿರುತ್ತೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಿಗುವ ಇಸಿಎಲ್ಲು ದಾಖಲೆ ಲಭ್ಯ ಇರುತ್ತೆ. ತಂದೆ ಮರಣದ ನಂತರ ತಾವು ವಾಸಿಸುವ ಮನೆ ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಮನೆ ಹಾಗೂ ದಾಖಲಾತಿ ಪತ್ರಗಳು ಸುಟ್ಟು ಭಸ್ಮವಾಗಿರುತ್ತೆ. ತಂದೆಯ ನಂತರ ವಂಶವೃಕ್ಷದ ಪ್ರಕಾರ ಮಕ್ಕಳ ಬದಲು ಬೇರೆ ಜನಾಂಗದ ನಾಗರಾಜು ಎಂಬಾತನಿಗೆ ಯಾವ ದಾಖಲಾತಿ ಆಧಾರದ ಮೇಲೆ ಈ ಸ್ವತ್ತನ್ನ ಮಾಡಿಕೊಟ್ಟಿರ್ತಾರೆ. ದೂರು ಅರ್ಜಿ ನೀಡಿದ್ರೂ ಮನೆ ನಿರ್ಮಾಣ ವೇಳೆಯಲ್ಲಿ ಯಾಕೆ ಪಿಡಿಒ ತಡೆಯಲಿಲ್ಲ? ಮನೆ ಕಟ್ಟಲು ಯಾರು ಅನುಮತಿ ಕೊಟ್ಟಿದ್ರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಚರ್ಚೆಯಾಗಿದೆ. ಈಗಾಗಲೇ ಮನೆ ನಿರ್ಮಾಣ ಕೂಡ ಮಾಡಿದ್ದಾರೆ. ನಿಯಮವನ್ನೇ ಗಾಳಿಗೆ ತೂರಿದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲೂ ಹಾಗೂ ಗ್ರಾಮ ಪಂಚಾಯಿತಿಯಲ್ಲೂ ಹಕ್ಕುಪತ್ರ ನಾಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಹಣ ಕೊಟ್ರೆ ಏನು ಬೇಕಾದ್ರೂ ನಾಪತ್ತೆ ಮಾಡ್ತಾರೆ. ಆದರೆ ನಾಪತ್ತೆಯಾದ ಹಕ್ಕುಪತ್ರಗಳ ಕಡತಗಳು ಬಗ್ಗೆ ಇಒ ಜೆರಾಲ್ಡ್ ರಾಜೇಶ್ ಇದುವರೆಗೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಪಿಡಿಒ ಹೇಗೆ ಈ ಸ್ವತ್ತನ್ನ ಮಾಡಿದ್ದಾರೆ? ಯಾವುದೇ ಪ್ರಶ್ನೆ ಮಾಡದೆ ಹಣದಾಸಿಗೆ ನಿಯಮವನ್ನೇ ಗಾಳಿಗೆ ತೂರಿದ ಪವರ್ ಇಲ್ಲದ ಇಒ ಆಗಿದ್ದಾರೆ. ನಕಲಿ ದಾಖಲಾತಿ ಕೊಟ್ಟು ಈ ಸ್ವತ್ತು ಮಾಡಿರುವ ಪಿಡಿಒ ಮೇಲೆ ಈಗಲಾದ್ರೂ ಸೂಕ್ತ ತನಿಖೆಯಾಗಬೇಕು. ನನಗೆ ನಮ್ಮ ತಂದೆಯ ಖಾಲಿ ನಿವೇಶನ ನನಗೆ ಕೊಡಿಸಬೇಕೆಂದು ಅಂಗವಿಕಲೆ ಸುಧಾ ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ ಎನ್ಕೆಎಸ್ ಟಿವಿ 4 ನಂಜನಗೂಡು. ನಾಮನಿರ್ದೇಶಿತ ಸದಸ್ಯರ ಅಧಿಕಾರ ಅವಧಿ ಬಗ್ಗೆ ಸ್ಪಷ್ಟತೆಯನ್ನ ನೀಡುವಂತೆ ಕರವೆಯಿಂದ ಆಡಳಿತಾಧಿಕಾರಿಗಳಿಗೆ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಚುನಾಯಿತ ಸದಸ್ಯರ ಆಡಳಿತಾವಧಿ ಮುಕ್ತಾಯಗೊಂಡಿದ್ದು, ಅವರೊಂದಿಗೆ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರ ಅಧಿಕಾರ ಅವಧಿಯೂ ಸಹ ಪುರಸಭೆಯ ನಿಯಮಾವಳಿಯ ಪ್ರಕಾರ ಮುಗಿದಿರುತ್ತದೆ. ಆದಾಗ್ಯೂ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರು ನಮ್ಮ ಅಧಿಕಾರ ಅವಧಿ ಇರುತ್ತದೆ ಎಂದು ಪುರಸಭೆಯಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ತಾವುಗಳು ಸರ್ಕಾರದ ನಿಯಮಾವಳಿಗಳನ್ನ ಪರಿಶೀಲಿಸಿ ಅವರ ಅಧಿಕಾರ ಅವಧಿಯನ್ನ ಮೊಟಕುಗೊಳಿಸಲು ಪುರಸಭೆಯ ಅಧಿಕಾರಿಗಳಿಗೆ ಸ್ಪಷ್ಟತೆಯನ್ನ ನೀಡಬೇಕು. ಇಲ್ಲದಿದ್ದರೆ ನಮ್ಮ ಕರವೇ ವತಿಯಿಂದ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಮಹೇಶ ಕಲಕಟಗಿ ಅವರು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬೀರಂಡ ಹಡಪದ್, ಪ್ರಶಾಪವರ್ ಟಿವಿ, ಲಕ್ಷ್ಮೀ. ಈಗ ನಾಮನಿರ್ದೇಶಿತ ಸದಸ್ಯರ ಬಗ್ಗೆ ಸ್ವಲ್ಪ ಗೊಂದಲ ಐತಿ. ಅದು ಪುರಸಭೆಯ ಮುಖ್ಯಾಧಿಕಾರಿಗಳಿಗೂ ಹಾಗೂ ನಾಮನಿರ್ದೇಶಿತ ಸದಸ್ಯರ ನಡುವೆ ಅದೊಂದು ರೀತಿ ಗೊಂದಲನ ಸೃಷ್ಟಿಯಾಗೈತಿ. ಈ ಗೊಂದಲದ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ 2002ರೊಳಗೆ ನಾಮನಿರ್ದೇಶಿತ ಸದಸ್ಯರ ಬಗ್ಗೆ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಕಾಂಗ್ರೆಸ್ ಪಕ್ಷದ ಎಸ್.ಎಂ. ಕೃಷ್ಣ ಅವರು ಒಂದು ಸುತ್ತೋಲೆ ಹೊರಡಿಸ್ಯಾರ. ಆ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿ ಕರ್ನಾಟಕ ಪುರಸಭೆ ಕಾಯ್ದೆ 1964 ನಿಯಮ 11 ಅಡಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಯಾವತ್ತು ಮೊದಲನೇ ಸಭೆ ಅಟೆಂಡ್ ಆಗಿ 5 ವರ್ಷದ ನಂತರ ಅಧಿಕಾರನ ಕಳ್ಕೊಂತಾರ ಅವತ್ತಿನ ದಿನವೇ ನಾಮನಿರ್ದೇಶಿತ ಸದಸ್ಯರ ಅಧಿಕಾರವು ಕೊನೆಗೊಳ್ತೈತಿ. ಅದನ್ನು ಸ್ಪಷ್ಟವಾಗಿ ಹೇಳ್ಯಾರ. ಆಮೇಲೆ ಇದರ ಮೇಲಿನೂ ಅಧಿಕಾರ ಚಲಾವಣೆ ಮಾಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೋದು ಅಂತ ಪುರಸಭೆ ಕಾಯ್ದೆ 386ರಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ. ಇದರ ಮೇಲೆ ಏನಾದರೂ ತಮ್ಮ ಅಧಿಕಾರ ಏನಾದರೂ ನಾಮನಿರ್ದೇಶಿತ ಸದಸ್ಯರು ಚಲಾವಣೆ ಮಾಡೋಕ್ಕೆ ಮುಂದುವರೆದ್ರೆ ಮಾನ್ಯ ಮುಖ್ಯಾಧಿಕಾರಿಗಳು ಮಾನ್ಯ ಆಡಳಿತಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ತಿಳಿದೇನೋ ಅವರು ಹೇಳಿರ್ಬೋದು, ಅದೇನು ಅಪರಾಧ ಅಂತ ಹೇಳಂಗಿಲ್ಲ. ಆದ್ಮೇಲೆ ಕಾನೂನು ಪ್ರಕಾರ ನಾವು ಮನವಿ ಕೊಟ್ಟ ಮೇಲೇನೂ ಮಾಡಿದರೆ ಅದರ ಇದಕ್ಕೆ ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು ಅಂತ ನಾನು ಮಾನ್ಯ ಮುಖ್ಯಾಧಿಕಾರಿಗಳ ಮುಖಾಂತರ ಮಾನ್ಯ ಆಡಳಿತಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀನಿ. ಶಿಗ್ಗಾವಿ ತಾಲೂಕು ಕಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ
ಆಶ್ರಯದಲ್ಲಿ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಯಮಿಗಳಾದ ನರಹರಿ ಕಟ್ಟಿಯವರು ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ದತ್ತಿ ಕಾರ್ಯಕ್ರಮ ಕುರಿತು ಮಕ್ಕಳಿಗೆ ಸಾರ್ವಜನಿಕರಿಗೆ ಉಪನ್ಯಾಸವನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಶ್ರೀ ಶಿವಾನಂದ ಮ್ಯಾಗೇರಿ ಉಪನ್ಯಾಸವನ್ನ ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷ ರುದ್ರಯ್ಯ ಹಿರೇಮಠ್ ವಹಿಸಿದ್ರು. ನೇತೃತ್ವವನ್ನ ಕಸಾಪ ಅಧ್ಯಕ್ಷ ನಾಗಪ್ಪ ಬೆಂತೂರ್ ವಹಿಸಿದ್ರೆ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಸನಗೌಡ ರಾಮನಗೌಡರ್, ನಿವೃತ್ತ ಪಶು ಸಂಗೋಪನಾ ಅಧಿಕಾರಿ ಸಿಡಿ ಯತ್ತನಹಳ್ಳಿ, ಶಿವಲಿಂಗಪ್ಪ ಹುಬ್ಬಳ್ಳಿ, ಮಹದೇವಪ್ಪ ದುಂಡಸಿ, ರಮೇಶ್ ಮುಂದಿನಮನಿ, ಯಲ್ಲಪ್ಪ ಹರಿಜನ್, ಸಿದ್ದಪ್ಪ ಮುಸಳಿ, ವೀರೇಶ ಚಿಕ್ಕಮಠ, ಇನ್ನೂ ಅನೇಕ ಹಿರಿಯರು, ಯುವಕರು, ಶಾಲಾ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ಗ್ರಾಮದ ಮಹಿಳೆಯರು, ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟರ್ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಟಿವಿ 4 ಶಿಗ್ಗಾಂವ. ಪೂಜೆಯ ಮಾಡಿ ನಮ್ಮಪ್ಪ ನಾವು ಅಂತ ಫೋಟೋ ಇಟ್ಟು ಪೂಜೆ ಮಾಡಿದ್ರಲ್ಲ, ಜೋಪಾನ ಮಾಡ್ಬೇಕಲ್ರಿ, ರಕ್ಷಣೆ ಮಾಡ್ಬೇಕಲ್ಲ. ಹೆತ್ತ ತಂದೆ ನಮ್ಮನ್ನ ಎಲ್ಲ ಜೋಪಾನ ಮಾಡಿರಲ್ಲ ತಂದೆ ತಾಯಿ. ಹಂಗ ನಾವು ಕೂಡ ದೊಡ್ಡವರಾದ ನಂತರ ಹೆತ್ತವರನ್ನ ಜೋಪಾನ ಮಾಡ್ಬೇಕು, ಪೋಷಣೆ ಮಾಡ್ಬೇಕು, ದುಡಿದವ್ರನ್ನ ಅನ್ನ ನೀರು ಔಷಧಿ ಕೊಟ್ಟು ಅವ್ರನ್ನ ಜೋಪಾನ ಮಾಡುವಂತ ಕರ್ತವ್ಯ ನಮ್ಮದು ಕೂಡ ಇದೆ. ಅಂದ್ರೆ ನಾವು ಸಣ್ಣರಿದ್ದ ನಮ್ಮನ್ನು ಬೆಳೆಸಿ 9 ತಿಂಗಳ ಅವರು ನಮ್ಮನ್ನ ಹೊತ್ತು ಹೆತ್ತು ಇಷ್ಟು ದೊಡ್ಡವರನ್ನಾಗಿ ಮಾಡಿ ಅವರು ಹರತ್ ಬಟ್ಟಿ ತೊಟ್ಕೊಂಡು ಹೊಲದೊಳಗೆ ದುಡಿತಾ ಇದ್ದಾರೆ. ನಮಗ್ ಗಟ್ಟಿನ ಬಟ್ಟಿ ನೋಡ್ರಿ, ಎಷ್ಟು ನನ್ನ ಮಗಳು ನನ್ನ ಮಗ ಸುಂದರವಾಗಿರ್ತಕ್ಕಂತಹ ಮುಖದಲ್ಲಿ ಕಾಣಬೇಕು, ಸುಂದರವಾಗಿ ಕಾಣಬೇಕು, ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕು, ಒಳ್ಳೆಯ ಬೂಟು ಹ್ಯಾಟ್ ಹಾಕೋಬೇಕು, ಒಳ್ಳೆಯ ಶಾಣೆ ಹಾಕಬೇಕು, ಸುಂದರವಾಗಿ ಕಾಣಬೇಕು, ನನ್ನ ಮಗ ಮುಗಿಲೆತ್ತರಕ್ಕೆ ಬೆಳಿಬೇಕು, ಅವ ಶಾಣೆ ಆಗಿ ಡಾಕ್ಟರ್ ಆಗಬೇಕು, ಅಧಿಕಾರಿ ಆಗಬೇಕು ಅಂತಕ್ಕಂಥ ಹೆಸರು ಯಾರ್ದಿದೆ, ಸ್ಮರಣೆ ಮಾಡೋರು ಯಾರು ಅಂದ್ರೆ ಹೆತ್ತವರು ಅನ್ನೋದನ್ನು ನಾವು ಎಂದೂ ಬರಿಬಾರ್ದು. ಅವರವನ್ನ ಸ್ಮರಣೆ ಮಾಡುವ ಮೂಲಕ ಅವರನ್ನು ಕೂಡ ನಾವು ದೊಡ್ಡವರಾದ ನಂತರ, ನಾವು ಹೆಂಡರ್ ಮಾಡ್ಕೊಂಡ ನಂತರ, ನಾವು ಆಸ್ತಿವಂತರಾದ ನಂತರ, ನಾವು ದುಡಿಯುವಂತ ಶಕ್ತಿ ಬಂದ ನಂತರ, ನಮ್ಮ ಅಧಿಕಾರ ಬಂದ ನಂತರ, ಯಾವುದೇ ಇರಲಿ ದುಡಿಯುವ ಶಕ್ತಿ ಬಂದ ನಂತರ ಶಕ್ತಿ ಏನಾಗಿರ್ತಕ್ಕಂಥ ಹೆತ್ತವರನ್ನ ಪೋಷಣೆ ಮಾಡಬೇಕು. ನಾವು ಪೋಷಣೆ ಮಾಡೋದ್ರ ಜೊತೆಗೆ ಪೂಜಿಸಬೇಕು ಅನ್ನುವಂತಹ ಭಾವನೆ ಬರಬೇಕು ಅನ್ನೋದು ಅದು ಬಹಳ ಮುಖ್ಯ. ಅದಕ್ಕೆ ಇಂಥ ಉಪನ್ಯಾಸ ಬೇಕು, ಅದಕ್ಕೆ ದತ್ತಿ ಉಪನ್ಯಾಸ ಅಂತ ಹೇಳ್ತಾರೆ. ನೋಡ್ರಿ, ಹೆತ್ತವರು ಎಲ್ಲದಾರೋ ಏನೋ ಗೊತ್ತಿಲ್ಲ, ಅವ್ರು ಸತ್ತಿರ್ಬೋದು, ಅವ್ರು ನಿಜವಾಗಿ ಕೂಡ ಸತ್ತಿಲ್ಲ, ದಿವಂಗತರು ಅಲ್ವೇ ಅಲ್ಲ, ನಿಜವಾಗಿನೂ ಕೂಡ ಅವರು ಚನ್ವೀರಯ್ಯನವರು ಇರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಅವರು ನಿಜವಾಗಿನೂ ಕೂಡ ಸತ್ತಿಲ್ಲ. ಇದರ ಅರ್ಥ ಇಷ್ಟು ನೂರಾರು ಜನರು ನಿಮ್ಮ ಕಡಳ್ಳಿ ಗ್ರಾಮದಲ್ಲಿ ಅವರು ಇಲ್ಲಿ ಬಂದು ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರ ಚಿರಸ್ಮರಣೆಯನ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ದೊಡ್ಡ ಪುಣ್ಯವಂತರು, ನಿಮ್ಮ ಜೊತೆಗೆ ನಾವು ಕೂಡ ದೊಡ್ಡ ಪುಣ್ಯವಂತರು ಅಂತಕ್ಕಂಥದ್ದನ್ನ ಹೇಳಿದ್ರೆ ತಪ್ಪಾಲಿಕ್ಕೆಲ್ಲ ಬಂಧುಗಳೇ. ಅದಕ್ಕಾಗಿ ನಾವು ಹೇಳೋದು ಇಷ್ಟೇ. ಅದಕ್ಕೆ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಹಿಂದೆ ಹೇಳಿದ್ದಾರೆ ಹಿರಿಯರು. ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಕಾಶ್ ಉಪಾಧ್ಯಕ್ಷರು ಶಾಲಾ ವಿದ್ಯಾರ್ಥಿಗಳಿಗೆ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ ಹಾಗೂ ಕೇಕ್ ಅನ್ನು ಕತ್ತರಿಸಿ ಸಿಹಿ ಹಂಚಿ ಬಹಳ ಸಂಭ್ರಮ ಸಡಗರದಿಂದ ದಿನಾಚರಣೆಯನ್ನ ಆಚರಿಸಲಾಯಿತು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ಬೆಂಗಳೂರು. ಶ್ರದ್ಧೆಯಿಂದ ಓದಿದರೆ ಯಶಸ್ಸು ಸಾಧ್ಯ. ರಾಮಣ್ಣ ನಾಯಕ್. ವಿದ್ಯಾರ್ಥಿಗಳು ನಿಶ್ಚಿತ ಗುರಿ ಜೊತೆ ಶ್ರದ್ಧೆಯಿಂದ ಓದಿದರೆ ಯಶಸ್ಸನ್ನ ಕಾಣಲು ಸಾಧ್ಯ ಎಂದು ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ನಾಯಕ್ ಹೇಳಿದ್ದಾರೆ. ಮಸ್ಕಿ ತಾಲೂಕಿನ ಮುದ್ದಾಪುರನ ತುಂಗಭದ್ರಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೂ ಶಿಕ್ಷಣ ಮುಖ್ಯ, ಅದನ್ನು ಸಂಪಾದಿಸುವ ದೃಢ ಸಂಕಲ್ಪ ಮಾಡಬೇಕು. ವಿದ್ಯಾರ್ಥಿಗಳು ತಾಳ್ಮೆ ಮತ್ತು ಸಂಯಮದಿಂದ ನಡೆದುಕೊಳ್ಳುವ ಮೂಲಕ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಎಂದರು. ಕಾಲೇಜಿನ ಪ್ರಾಚಾರ್ಯರಾದಂತಹ ಲಕ್ಷ್ಮಣ್ ಕರ್ಲಿ ಮಾತನಾಡಿ, ಪಿಯುಸಿ ಹಂತ ಜೀವನದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಛಲ ಮೂಡಬೇಕು ಎಂದರು. ಕಾಲೇಜಿನ ವಿದ್ಯಾರ್ಥಿಗಳಾದ ತಸ್ಲಿಂ, ಹುಲಿಗೆಮ್ಮ, ಅನುಪಮ ಹಾಗೂ ನಿಂಗಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಉಪನ್ಯಾಸಕರಾದ ಸೋಮನಾಥ, ವಿಜಯಲಕ್ಷ್ಮಿ, ಶ್ರೀಕಾಂತ್, ಬಸಲಿಂಗಪ್ಪ ಹಾಗೂ ವಿದ್ಯಾರ್ಥಿಗಳು ಇದ್ದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಎನ್ಕೆಎಸ್ ಟಿವಿ 4 ಮಸ್ಕಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡ.